ಸಬ್ಜೆಕ್ಟ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಎಸ್ ರೋಳಾನ್, ನ್ಯೂ ಇಯರ್ ಸಂಭ್ರಮದ ಮಧ್ಯೆ ಅನುಚಿತವಾಗಿ ವರ್ತನೆ ಮಾಡಿರುವುದು ಕಂಡು ಬಂದಿದೆ. ಅನುಚಿತವಾಗಿ ವರ್ತಿಸಿದ ಯುವಕನಿಗೆ ಬಿದ್ದಿದೆ ಏಟು. ಕೋರಮಂಗಲದ 5ನೇ ಹಂತದಲ್ಲಿ ಘಟನೆ ಕಂಡು ಬಂದಿರತಕ್ಕಂಥದ್ದು. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಹೊತ್ತು ಒಂದೇ ಜಾಗದಲ್ಲಿ ನಿಲ್ಲುವಂತಿಲ್ಲ, ಜನರನ್ನು ಚದುರಿಸುವಂತಹ ಒಂದು ಕೆಲಸವನ್ನು ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಇನ್ನೇನು ಕೆಲವೇ 1 ಗಂಟೆಯಲ್ಲಿ ಹೊಸ ವರ್ಷ ಬರುತ್ತೆ. ಇದೇ ಕಾರಣ ಇಂತಹ ಟೈಮ್ನಲ್ಲಿ 12 ಗಂಟೆಯ ನಂತರ ಹೆಚ್ಚು ಜನದಟ್ಟಣೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಈಗಲೇ ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಜನರನ್ನು ಚದುರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. 12 ಗಂಟೆಯ ಸುಮಾರಿಗೆ ಈ ಹೊರಭಾಗದ ಜನರನ್ನು ಬಹುತೇಕ ಕ್ಲಿಯರ್ ಮಾಡ್ತಾರೆ. 11 ಗಂಟೆಗೆ ಎಂಟ್ರಿ ಪಾಯಿಂಟ್ ಏನಿದೆ, ಈಗ ನೀವು ನೋಡ್ತಾ ಇರೋದು ಇದು ಎಕ್ಸಿಟ್ ಪಾಯಿಂಟ್. ಇದರ ಎಂಟ್ರಿ ಪಾಯಿಂಟ್ ಅನ್ನು ಮೊದಲಿಗೆ ಕ್ಲೋಸ್ ಮಾಡಿ ಜನರು ಬರದಂತೆ ನೋಡ್ತಾರೆ. ತದನಂತರದಲ್ಲಿ ಪಬ್ ಒಳಗಿಂದ ಹೊರಬರುವಂತಹ ಪಬ್ ಒಳಗೆ ಇರುವಂತಹ ಜನರನ್ನು ಹೊರಗಡೆ ಕರೆಸುವಂತಹ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ಸಂಪೂರ್ಣವಾಗಿ ಪೊಲೀಸರು ಕೂಡ ಸರ್ಪಗಾವಲನ್ನು ಹಾಕಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಿಸಿಟಿವಿ ಮಾನಿಟರಿಂಗ್ ಆಗಿರಬಹುದು, ವಾಚ್ ಟವರ್ ಆಗಿರಬಹುದು, ಪ್ರತಿಯೊಂದು ಹಂತದಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇನ್ನು ಹೆಣ್ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ರಾಣಿ ಹಬ್ಬಕ್ಕ ಪಡೆ ಹಾಗೂ ಕಿತ್ತೂರು ಚೆನ್ನಮ್ಮ ಪಡೆ ಅಂತ 2 ಟೀಮ್ಗಳಾಗಿ ಪೊಲೀಸರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಏನಾದರೂ ಅವಘಡ ಆದಂತಹ ಸಂದರ್ಭದಲ್ಲಿ ಅಥವಾ ಹೆಣ್ಮಕ್ಕಳಿಗೆ ಕುಡಿದು ನಡೆಯಲು ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೂ ಕೂಡ ಪ್ರತ್ಯೇಕವಾಗಿರುವಂತಹ ಆಟೋಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಸದ್ಯಕ್ಕೆ ಪೊಲೀಸರು ಆಡಿಯೋ ಅನೌನ್ಸ್ಮೆಂಟ್ ಅನ್ನು ಕೂಡ ಬಿಡ್ತಾ ಇದ್ದಾರೆ. ಅಂದ್ರೆ ಈ ಬಿಲ್ಡಿಂಗ್ ನ 3ನೇ ಮಹಡಿಯಲ್ಲಿರುವಂತಹ ಕಂಟ್ರೋಲ್ ರೂಮ್ ನಿಂದ ಆಡಿಯೋ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸಿಸಿಟಿವಿಯನ್ನು ಚೆಕ್ ಮಾಡಿ ಯಾರಾದರೂ ಅನುಚಿತವಾಗಿ ವರ್ತಿಸ್ತಾರಾ ಅಥವಾ ಏನಾದರೂ ಇನ್ಸಿಡೆಂಟ್ ಆಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆಡಿಯೋ ಅನೌನ್ಸ್ಮೆಂಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇದ್ದಾರೆ. ಜೊತೆಗೆ ಯಾರಾದರೂ ಅನುಚಿತವಾಗಿ ವರ್ತಿಸಿದರೆ ಅಂತವರಿಗೆ ಆ ಸ್ಥಳದಲ್ಲೇ ಅದಕ್ಕೆ ಬೇಕಾದ ತಕ್ಕ ಉತ್ತರ ಕೊಡುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಇದ್ದಾರೆ. ಜೊತೆಗೆ ಯಾರಾದರೂ ಅನುಚಿತವಾಗಿ ವರ್ತಿಸಿದರೆ ಅಂತವರಿಗೆ ಆ ಸ್ಥಳದಲ್ಲೇ ಅದಕ್ಕೆ ಬೇಕಾದ ತಕ್ಕ ಉತ್ತರ ಕೊಡುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಸಿಟಿವಿಯನ್ನು ಚೆಕ್ ಮಾಡಿ ಪ್ರತಿಯೊಂದು ಏನಾದರೂ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಂದ್ರೆ ಅಕ್ಕಪಕ್ಕ ಇರುವಂತಹ ಸಿಬ್ಬಂದಿಗೆ ಕೂಡಲೇ ಮಾಹಿತಿ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿರುವಂತಹ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೋರಮಂಗಲ ಸುತ್ತಮುತ್ತ ಪಬ್ ಆಗಿರಬಹುದು, ಹೊರಭಾಗದಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ಸರ್ಪಗಾವಲು ಹಾಕಿದ್ದು ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಾ ಇದ್ರ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಜನಸಂದಣಿ ಸೇರಿದೆ ಅಲ್ಲಿ ಅಂತ. ಬೆಂಗಳೂರಿನ ಕೋರಮಂಗಲದ ಲೈವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯಾಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಪೊಲೀಸ್ ಕಮಿಷನರ್ ಕೂಡ ಈ ಬೆಂಗಳೂರಿನ ಹಲವು ಭಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿಯಾಗಿ ಭದ್ರತೆ ಇದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ರು. ಹೆಜ್ಜೆ ಹೆಜ್ಜೆಗೂ ಈಗಾಗಲೇ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಂಜಾಗೃತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ಎಲ್ಲರೂ ಕೂಡ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಜನಸಂದಣಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ರಸ್ತೆ ಇಕ್ಕೆಲಗಳಲ್ಲಿ ಕೂಡ ಜನರು ಬರ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ. 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡ್ಕೊಳ್ಳೋಕೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಬೆಂಗಳೂರಿನ ಕೋರಮಂಗಲದ ಲೈವ್ ದೃಶ್ಯಗಳು. ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ. ಕೆಲವರು ಈ ಕುಡಿದ ನಶೆಯಿಂದಾಗಿ ಅನುಚಿತವಾಗಿ ವರ್ತನೆ ಮಾಡ್ತಾರೆ, ಕಿರಿಕ್ ಮಾಡ್ತಾರೆ. ಪುಂಡಾಟಗಳು ಕೂಡ ನಡೀತಾ ಇರುತ್ತೆ. ಈ ಪುಂಡಾಟಕ್ಕೆ ಇದೀಗ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಭದ್ರತೆಯನ್ನ ಹೆಚ್ಚಳ ಮಾಡಿದ್ದಾರೆ. ಸಿಸಿಟಿವಿ ಕಣ್ಗಾವಲು, ಡ್ರೋನ್ಗಳ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಹಿಳೆಯರ ಜೊತೆ ಯಾವುದೇ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಅವರ ಮೇಲೆ ಕೂಡಲೇ ಕ್ರಮವನ್ನ ತೆಗೆದುಕೊಳ್ತಾರೆ. ನೋಡಿ ಯಾವ ರೀತಿಯಾಗಿ ಕೋರಮಂಗಲದಲ್ಲಿ ಜನಸಾಗರ ಇದೆ ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2026 ಹೊಸ ವರ್ಷಕ್ಕೆ ಕಾಲಿಡ್ತೀವಿ. ಹೀಗಾಗಿ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಸಂಭ್ರಮಾಚರಣೆ ಕೂಡ ಜೋರಾಗಿದೆ. ಪಬ್ಗಳಾಗಿರ್ಬೋದು, ಕ್ಲಬ್ಗಳಲ್ಲಿ ಕೂಡ, ಬಾರ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯುವತಿಯರು ಕುಡಿದ ನಶೆಯಲ್ಲಿ ತೂರಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಾ.
ಇನ್ನು ಮತ್ತೊಂದ್ ಕಡೆ ಈ ಯಾರೆಲ್ಲ ಕುಡಿದು ರಸ್ತೆಯಲ್ಲಿ ಬೀಳ್ತಾರೆ, ಕುಡಿದು ತೂರಾಡ್ತಾರೆ, ಇದು ಕೋರಮಂಗಲದ ದೃಶ್ಯ. ಯಾವ ರೀತಿಯಾಗಿ ಕುಡಿದು ರಸ್ತೆಯಲ್ಲಿ ತೂರಾಡ್ತಾ ಇದ್ದಾರೆ ಅನ್ನೋದು ಗಮನಿಸ್ತಾ ಇದ್ದೀರಾ. ಅಂತವರನ್ನ ಪೊಲೀಸರು ಅವರ ಮನೆಗೆ ಸೇಫ್ ಆಗಿ ಬಿಡೋದಕ್ಕೆ ಎಲ್ಲಾ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮತ್ತೊಂದ್ ಕಡೆ ಯಾರೆಲ್ಲ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅವರ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಮಹಿಳೆಯರ ಜೊತೆ ಯಾರೆಲ್ಲ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅದನ್ನು ಕೂಡ ಗಮನಿಸ್ತಾ ಇರ್ತಾರೆ ಪೊಲೀಸರು. ಬೆಂಗಳೂರಿನ ಹಲವು ಭಾಗದಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿರೋದು, ಭದ್ರತೆ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಈಗಾಗಲೇ ಅನುಚಿತವಾಗಿ ಕೆಲ ಪುಂಡ ಪೋಖರಿಗಳು ಕೂಡ ಮಹಿಳೆಯರ ಜೊತೆ ವರ್ತನೆ ಕೂಡ ಮಾಡಿದ್ರು. ಪೊಲೀಸರು ಅವರ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ, ಅವರನ್ನು ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸೀಮಂತ್ ಕುಮಾರ್ ಅವರು ಕೂಡ ಯಾವ ರೀತಿಯಾಗಿ ಭದ್ರತೆ ಇದೆ, ಏನೆಲ್ಲ ಸಿದ್ಧತೆ ನಡೆದಿದೆ ಅದೆಲ್ಲದನ್ನ ಕೂಡ ಪರಿಶೀಲನೆ ಕೂಡ ಮಾಡಿದ್ದಾರೆ, ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ರಾತ್ರಿ ನೋಡಿ, ಮತ್ತೊಂದು ರಾತ್ರಿ 11 ಗಂಟೆಯ ಬಳಿಕ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಫ್ಲೈಓವರ್ಗಳನ್ನು ಕೂಡ ಬಂದ್ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಅಪಘಾತಗಳು ನಡೀಬಾರದು, ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯಾಗಿ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಬೆಂಗಳೂರಿನ ಕೋರಮಂಗಲ ದೃಶ್ಯ ಇದು. ಕೋರಮಂಗಲದಲ್ಲಿ ಕಿಕ್ಕಿರಿದು ಸೇರಿದಂತಹ ಜನರನ್ನ ನಿಯಂತ್ರಣ ಮಾಡಲು ಖಾಕಿ ಹರಸಾಹಸವನ್ನು ಪಡ್ತಾ ಇದೆ. ಕೋರಮಂಗಲದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಜನರು. ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ, ಯುವಕ ಯುವತಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಕಿಕ್ಕಿರಿದು ಸೇರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಆರಂಭವಾಗುತ್ತೆ. 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋಕೆ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಕೋರಮಂಗಲದ ಲೈವ್ ದೃಶ್ಯಗಳು ನೋಡಿ, ಆ ರಸ್ತೆಯಲ್ಲಿ ಯಾವ ರೀತಿಯಾಗಿ ಯುವಕ ಯುವತಿಯರು ಕಿಕ್ಕಿರಿದು ಸೇರಿದ್ದಾರೆ ಅಂತ. ಎತ್ತ ನೋಡಿದ್ರು ಜನವೋ ಜನ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಜನ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ರಸ್ತೆಯ ಯಾವ ಭಾಗದಲ್ಲೂ ನೋಡಿದ್ರೂ ಕೂಡ ಪೊಲೀಸರ ಭದ್ರತೆ ಅದೇ ರೀತಿಯಾಗಿದೆ. ಒಂದ್ ಕಡೆ ಜನರನ್ನ ಕಂಟ್ರೋಲ್ ಮಾಡೋದು ಸವಾಲಿನ ಕೆಲಸ, ಹೀಗಾಗಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರೋದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಯುವಕ ಯುವತಿಯರು ಈಗಾಗಲೇ ಪಬ್ ಆಗಿರ್ಬೋದು, ಬಾರ್ಗಳಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಆರಂಭವಾಗುತ್ತೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಜನ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಆ ಕೋರಮಂಗಲದ ಲೈವ್ ದೃಶ್ಯ ನೋಡಿ, ಯಾವ ರೀತಿಯಾಗಿ ರಸ್ತೆಯಲ್ಲಿ ಜನ ಜಾತ್ರೆ. ಈಗ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಈಗಾಗಲೇ ಕಮಿಷನರ್ ಸೀಮಂತ್ ಕುಮಾರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಪೊಲೀಸರಿಗೆ. ಅದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಯಾರೆಲ್ಲ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅವರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲೂ ಸಿಸಿಟಿವಿ ಕಣ್ಗಾವಲು, ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತೆ. ಮತ್ತೊಂದು ಕಡೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು. ಮತ್ತೆ ಈ ಯುವಕ ಯುವತಿಯರನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಒಳಗಡೆ ಬಿಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಇಲ್ಲಿ ಎಕ್ಸಿಟ್ ಪಾಯಿಂಟ್ ಏನಿದೆ ಅಲ್ಲಿರುವಂತಹ ಸಿಬ್ಬಂದಿಯನ್ನು, ಹೆಚ್ಚುವರಿ ಸಿಬ್ಬಂದಿಯನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಜೋಶ್ ಹೇಗಿದೆ ಅನ್ನೋದನ್ನ ನಿಮಗೆ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಕೋರಮಂಗಲದ 5ನೇ ಹಂತದಲ್ಲಿ ಇದೀಗ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಜೋಶ್ ಹೆಚ್ಚಾಗ್ತಾ ಇದೆ. ಇಲ್ಲಿಗೆ ಬರ್ತಿರುವಂತಹ ಜನರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ಇಲ್ಲಿ ಎಕ್ಸಿಟ್ ಪಾಯಿಂಟ್ ಏನಿದೆ ಅಲ್ಲಿರುವಂತಹ ಸಿಬ್ಬಂದಿಯನ್ನು, ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಕೋರಮಂಗಲ ಪೊಲೀಸರು ಕೂಡ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಆಡಿಯೋ ಅನೌನ್ಸ್ಮೆಂಟ್ ಕೂಡ ಬಿಡ್ತಾ ಇದ್ದಾರೆ. ಎಲ್ಲೂ ಕೂಡ ಜನರು ಸ್ಟೇ ಅಂದ್ರೆ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಲ್ಲುವಂತಿಲ್ಲ, ಜನರನ್ನು ಚದುರಿಸುವಂತಹ ಒಂದು ಕೆಲಸವನ್ನು ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಇನ್ನೇನು ಕೆಲವೇ 1 ಗಂಟೆಯಲ್ಲಿ ಹೊಸ ವರ್ಷ ಬರುತ್ತೆ. ಇದೇ ಕಾರಣ ಇಂತಹ ಟೈಮ್ ನಲ್ಲಿ 12 ಗಂಟೆಯ ನಂತರ ಹೆಚ್ಚು ಜನದಟ್ಟಣೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಈಗಲೇ ಅದನ್ನು
ಮುನ್ನೆಚ್ಚರಿಕೆ ಕ್ರಮವಾಗಿ ಜನರನ್ನು ಚದುರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. 12 ಗಂಟೆಯ ಸುಮಾರಿಗೆ ಈ ಹೊರಭಾಗದ ಜನರನ್ನು ಬಹುತೇಕ ಕ್ಲಿಯರ್ ಮಾಡ್ತಾರೆ. 11 ಗಂಟೆಗೆ ಎಂಟ್ರಿ ಪಾಯಿಂಟ್ ಏನಿದೆ, ಈಗ ನೀವು ನೋಡ್ತಾ ಇರೋದು ಇದು ಎಕ್ಸಿಟ್ ಪಾಯಿಂಟ್ ಅನ್ನು ಮೊದಲಿಗೆ ಕ್ಲೋಸ್ ಮಾಡಿ ಜನರು ಬರದಂತೆ ನೋಡ್ತಾರೆ. ತದನಂತರದಲ್ಲಿ ಪಬ್ ಒಳಗಿಂದ ಹೊರಬರುವಂತಹ ಪಬ್ ಒಳಗೆ ಇರುವಂತಹ ಜನರನ್ನು ಹೊರಗಡೆ ಕರೆಸುವಂತಹ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ಸಂಪೂರ್ಣವಾಗಿ ಪೊಲೀಸರು ಕೂಡ ಸರ್ಪಗಾವಲನ್ನು ಹಾಕಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಿಸಿಟಿವಿ ಮಾನಿಟರಿಂಗ್ ಆಗಿರಬಹುದು, ವಾಚ್ ಟವರ್ ಆಗಿರಬಹುದು, ಪ್ರತಿಯೊಂದು ಹಂತದಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇನ್ನು ಹೆಣ್ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ರಾಣಿ ಅಬ್ಬಕ್ಕ ಪಡೆ ಹಾಗೂ ಕಿತ್ತೂರು ಚೆನ್ನಮ್ಮ ಪಡೆ ಅಂತ 2 ಟೀಮ್ಗಳಾಗಿ ಪೊಲೀಸರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಏನಾದರೂ ಅವಘಡ ಆದಂತಹ ಸಂದರ್ಭದಲ್ಲಿ ಅಥವಾ ಹೆಣ್ಮಕ್ಕಳಿಗೆ ಕುಡಿದು ನಡೆಯಲು ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೂ ಕೂಡ ಪ್ರತ್ಯೇಕವಾಗಿರುವಂತಹ ಆಟೋಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಸದ್ಯಕ್ಕೆ ಪೊಲೀಸರು ಆಡಿಯೋ ಅನೌನ್ಸ್ಮೆಂಟ್ ಅನ್ನು ಕೂಡ ಬಿಡ್ತಿದ್ದಾರೆ. ಅಂದ್ರೆ ಈ ಬಿಲ್ಡಿಂಗ್ ನ 3ನೇ ಮಹಡಿಯಲ್ಲಿರುವಂತಹ ಕಂಟ್ರೋಲ್ ರೂಮ್ ನಿಂದ ಆಡಿಯೋ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸಿಸಿಟಿವಿಯನ್ನು ಚೆಕ್ ಮಾಡಿ ಯಾರಾದರೂ ಅನುಚಿತವಾಗಿ ವರ್ತಿಸ್ತಾರಾ ಅಥವಾ ಏನಾದರೂ ಇನ್ಸಿಡೆಂಟ್ ಆಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆಡಿಯೋ ಅನೌನ್ಸ್ಮೆಂಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರಾದರೂ ಅನುಚಿತವಾಗಿ ವರ್ತಿಸಿದರೆ ಅಂತವರಿಗೆ ಆ ಸ್ಥಳದಲ್ಲೇ ಅದಕ್ಕೆ ಬೇಕಾದ ತಕ್ಕ ಉತ್ತರ ಕೊಡುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಸಿಟಿವಿಯನ್ನು ಚೆಕ್ ಮಾಡಿ ಪ್ರತಿಯೊಂದು ಏನಾದರೂ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಂದ್ರೆ ಅಕ್ಕಪಕ್ಕ ಇರುವಂತಹ ಸಿಬ್ಬಂದಿಗೆ ಕೂಡಲೇ ಮಾಹಿತಿ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿರುವಂತಹ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೋರಮಂಗಲ ಸುತ್ತಮುತ್ತ ಪಬ್ ಆಗಿರಬಹುದು ಹೊರಭಾಗದಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ಸರ್ಪಗಾವಲು ಹಾಕಿದ್ದು ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಕೋರಮಂಗಲದ ಲೈವ್ ದೃಶ್ಯಾವಳಿಗಳು. ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ರೀತಿಯಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಜನಸಂದಣಿ ಇದೆ ಅಂತ. ಯುವತಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸೇರಿರೋದು, ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ಈ ಜನರು ಸಂಭ್ರಮದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಆರಂಭವಾಗುತ್ತೆ ಅದನ್ನ ಬರಮಾಡಿಕೊಳ್ಳೋಕೆ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಯಾರೆಲ್ಲ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅವರ ಮೇಲೆ ಕೂಡ ಈಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಎಲ್ಲರನ್ನ ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರೋದು. ಮತ್ತೊಂದು ಕಡೆ ಯಾರು ಎಣ್ಣೆ ಏಟಲ್ಲಿ ತೂರಾಡ್ತಾ ಇರ್ತಾರೆ ಅಂತವರನ್ನ ಇನ್ನೇನು ಮನೆಗೆ ಹೋಗೋಕೆ ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇರ್ತಾರಲ್ಲ ಅಂತವರನ್ನ ಅವರ ಮನೆಗೆ ಸೇಫ್ ಆಗಿ ಬಿಡೋದಕ್ಕೆ ಎಲ್ಲಾ ರೀತಿಯಾಗಿ ಪೊಲೀಸರು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಮಹಿಳೆ ಯಾವ ರೀತಿಯಾಗಿ ಕುಡಿದ ನಶೆಯಲ್ಲಿ ಫುಲ್ ಟೈಟ್ ಆಗಿದ್ದಾಳೆ, ಅವರನ್ನ ಏನು ಮಹಿಳಾ ಪೊಲೀಸರು ಅವರನ್ನ ಸೇಫ್ ಆಗಿ ಅವರ ಮನೆಗೆ ಬಿಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಆರಂಭವಾಗುತ್ತೆ. ನೋಡಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತ. ಒಂದ್ ಕಡೆ ಪೊಲೀಸರು ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಕೂಡ ಸೀಮಂತ್ ಕುಮಾರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು. ಮತ್ತೊಂದು ಕಡೆ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಸಿಸಿಟಿವಿ ಕಣ್ಗಾವಲು, ಡ್ರೋನ್ ಕ್ಯಾಮೆರಾದಲ್ಲಿ ಎಲ್ಲ ಸರಿ ಆಗ್ತಾ ಇರುತ್ತೆ. ಯಾವ ರೀತಿಯಾಗಿ ಯಾರೆಲ್ಲ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅವರ ಮೇಲೆ ಕ್ರಮ ಕೂಡ ಆಗುತ್ತೆ. ಒಂದ್ ಕಡೆ ಈ ಕುಡಿದ ನಶೆಯಲ್ಲಿ ಕೆಲ ಯುವತಿಯರು ಅನುಚಿತವಾಗಿ ವರ್ತನೆ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಈ ಪುಂಡ ಪೋಖರಿಗಳ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅಂತವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರೆಲ್ಲ ಕಿರಿಕ್ ಮಾಡ್ತಾರೆ ಅವರಿಗೆ ಕೂಡಲೇ ಅಲ್ಲಿ ಸ್ಥಳದಲ್ಲೇ ಕ್ರಮ ಆಗುತ್ತೆ. ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಕೆಲವರನ್ನ ಪೊಲೀಸರು ಯಾರೆಲ್ಲ ಈ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅವರನ್ನ ವಶಕ್ಕೆ ಕೂಡ ಪಡೆದಿರೋದು. ನೋಡಿ ಕೋರಮಂಗಲದ ಲೈವ್ ದೃಶ್ಯ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಾ. ಪೊಲೀಸರು ಕೂಡ ಯಾರೆಲ್ಲ ಕುಡಿದ ನಶೆಯಲ್ಲಿ ಟೈಟ್ ಆಗಿರ್ತಾರೆ ಅಂತವರನ್ನ ಅವರ ಮನೆಗೆ ಸೇಫ್ ಆಗಿ ಬಿಡೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ.
ಕೋರಮಂಗಲದಲ್ಲಿ ಕಿಕ್ಕಿರಿದು ಜನ ಸೇರಿದ್ದಾರೆ. ಕೋರಮಂಗಲ ಕಂಟ್ರೋಲ್ಗೆ ತರಲು ಪೊಲೀಸರು ಹರಸಾಹಸ